ಮಂಗಳೂರಿನ ಪ್ರತಿಷ್ಠಿತ ಕಾಲೇಜಿನ ವಿದ್ಯಾರ್ಥಿಗಳ ವಿರುದ್ಧ ರ್ಯಾಗಿಂಗ್ ಆರೋಪ ಕೇಳಿಬಂದಿದೆ. ಮಂಗಳೂರು ಹೊರವಲಯದ ಕಾಲೇಜಿನಲ್ಲಿ ಘಟನೆ ನಡೆದಿದೆ. ಮೊದಲನೇ ವರ್ಷದ ಕ್ಲಿನಿಕಲ್ ಸೈಕಾಲಜಿ ವ್ಯಾಸಂಗ ಮಾಡ್ತಾ ಇದ್ದಂತಹ ವಿದ್ಯಾರ್ಥಿಗಳಿಗೆ ಹಿರಿಯ ವಿದ್ಯಾರ್ಥಿಗಳು ರ್ಯಾಗಿಂಗ್ ಮಾಡಿದ್ದಾರೆ. ನವೆಂಬರ್ 25ರಂದು ಹಿರಿಯ ವಿದ್ಯಾರ್ಥಿಯೊಬ್ಬ ಲೊಕೇಶನ್ ಕಳುಹಿಸಿ ಬರುವುದಕ್ಕೆ ಹೇಳಿದ್ದಾನೆ. ಸ್ಥಳಕ್ಕೆ ಹೋದ ಕಿರಿಯ ವಿದ್ಯಾರ್ಥಿಗೆ ಬಾಡಿಗೆ ಕೊಠಡಿಯೊಂದರಲ್ಲಿ ಹಾಡು ಹೇಳಿ ಡ್ಯಾನ್ಸ್ ಮಾಡುವುದಕ್ಕೆ ಹೇಳಿದ್ದಾರೆ. ಆಗ ವಿದ್ಯಾರ್ಥಿ ಪ್ರತಿರೋಧ ತೋರಿದಕ್ಕೆ ಬೆದರಿಕೆಯನ್ನ ಹಾಕಿದ್ದಾರೆ. ಘಟನೆ ಸಂಬಂಧ 9 ವಿದ್ಯಾರ್ಥಿಗಳನ್ನ ಕಾಲೇಜಿನಿಂದ ಡಿಬಾರ್ ಮಾಡಲಾಗಿದೆ. ಶಿವಮೊಗ್ಗದಲ್ಲಿ ಸರ್ಕಾರಿ ಸಹಕಾರ ಅಭಿಯೋಜಕ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಜಿಲ್ಲೆಯ ಹೊಸನಗರದಲ್ಲಿ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿದ್ದಾರೆ. ಹೊಸನಗರ ತಾಲೂಕಿನ ಕೆರೆಹಳ್ಳಿಯ ಅಂಜನ್ ಕುಮಾರ್ ಬಳಿ ಎಎಪಿ ರವಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಪ್ರಕರಣವೊಂದಕ್ಕೆ ಸಂಬಂಧಿಸಿದಂತೆ ರವಿ 5,000ಕ್ಕೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ. ಮುಂಗಡವಾಗಿ 1,000 ರೂಪಾಯಿ ಪಡೆದಿದ್ದ. ಇನ್ನು ಕಚೇರಿಯಲ್ಲಿ ಉಳಿದ ಹಣ ಪಡೆಯುವ ವೇಳೆ ಲೋಕ ದಾಳಿ ನಡೆಸಿದ್ದು ಹಣದ ಸಮೇತ ಸಿಕ್ಕಿಬಿದ್ದಿದ್ದಾನೆ. ವಶಕ್ಕೆ ಪಡೆದ ಲೋಕ ಪೊಲೀಸರು ಎಎಪಿ ರವಿಯನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಮೂಡಾ ಸೈಟ್ ಹಗರಣ ಕೇಸ್ ಸಂಬಂಧ ಜಮೀನು ಮಾಲೀಕ ದೇವರಾಜ್ಗೆ ಲೋಕಾಯುಕ್ತ ಅಧಿಕಾರಿಗಳು ಡ್ರಿಲ್ ನಡೆಸಿದ್ದಾರೆ. 2ನೇ ಬಾರಿಗೆ ಸತತ 6 ಗಂಟೆಗಳ ಕಾಲ ದೇವರಾಜ್ ವಿಚಾರಣೆ ನಡೆದಿದೆ. ವಿಚಾರಣೆ ಮುಗಿಸಿ ಹೊರಬಂದ ದೇವರಾಜ್ ಮಾಹಿತಿ ಕೇಳಿದ್ರು. ಎಲ್ಲವನ್ನ ಕೊಟ್ಟಿದ್ದೇನೆ ಅಂತ ಹೇಳಿದ್ರು. ಇನ್ನು ದೇವರಾಜರ ಅಣ್ಣ ಮಗಳು ಜಮೀನು ಬಗ್ಗೆ ದಾವೆ ಹೂಡಿದ್ದು ಅದರ ಬಗ್ಗೆ ಮಾತನಾಡೋದಕ್ಕೆ ನಿರಾಕರಿಸಿದ್ರು. ಅವರೆಲ್ಲ ಬರೀ ಮೋಸ ಎಂದು ಪ್ರತಿಕ್ರಿಯಿಸಿದ್ರು. ಮಾಹಿತಿ ಮಾತ್ರ ನಿಮ್ಮ ಮೇಲೆ ಒಂದು ಇವರು ನಿಮ್ಮ ಅಕ್ಕನ ಮಗ ಅವ್ರದ್ದೆಲ್ಲ ಇದ್ದಿದ್ದೆ ನೋಡಿ, ಅವರೆಲ್ಲ ಸುಮ್ಮನೆ ಮೋಸ ಹೋಗ್ರಿ ಅವರು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗುತ್ತಲೇ ಇದೆ. ಬೇಲ್ ನಿರೀಕ್ಷೆಯಲ್ಲಿದ್ದ ದರ್ಶನ್ ಸೇರಿ 6 ಜನರಿಗೆ ಮತ್ತೆ ನಿರಾಸೆಯಾಗಿದೆ. ದರ್ಶನ್, ಪವಿತ್ರ ಗೌಡ, ನಾಗರಾಜ್, ಲಕ್ಷ್ಮಣ್, ಅನುಕುಮಾರ್, ಜಗದೀಶ್ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ. ದರ್ಶನ್ ಪರ ವಕೀಲ ಸಿವಿ ನಾಗೇಶ್ ಹಾಗೂ ನಾಗರಾಜ್ ಪರ ವಕೀಲ ಸಂದೇಶ್ ಚೌಟ ವಾದ ಮುಕ್ತಾಯವಾಗಿದ್ದು ಮುಂದಿನ ವಿಚಾರಣೆಯನ್ನ ಡಿಸೆಂಬರ್ 3ಕ್ಕೆ ಮುಂದೂಡಲಾಗಿದೆ. ಮುಸ್ಲಿಮರ ವೋಟಿಂಗ್ ಬಗ್ಗೆ ಹೇಳಿಕೆ ಕೊಟ್ಟಿದ್ದ ಚಂದ್ರಶೇಖರನಾಥ್ ಸ್ವಾಮೀಜಿಗೆ ಸಂಕಷ್ಟ ಶುರುವಾಗಿದೆ. ಈ ಬಗ್ಗೆ ಉಪ್ಪಾರಪೇಟೆ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಈ ಹಿನ್ನೆಲೆ ಚಂದ್ರಶೇಖರ ಸ್ವಾಮಿಗಳಿಗೆ ಉಪ್ಪಾರಪೇಟೆ ಪೊಲೀಸರಿಂದ ನೋಟಿಸ್ ಜಾರಿಯಾಗಿದೆ. ಡಿಸೆಂಬರ್ 2ರಂದು ಪೊಲೀಸ್ ಠಾಣೆಗೆ ಹಾಜರಾಗುವಂತೆ ನೋಟಿಸ್ನಲ್ಲಿ ಸೂಚಿಸಲಾಗಿದೆ. ಮೋಸ್ಟ್ ವಾಂಟೆಡ್ ಕೆಂಪು ಉಗ್ರ ವಿಕ್ರಮ್ ಗೌಡ ಎನ್ಕೌಂಟರ್ ಬೆನ್ನಲ್ಲೇ ಕೋಂಬೆಂಗ್ ಕಾರ್ಯಾಚರಣೆ ಚುರುಕುಗೊಂಡಿದೆ. ಈ ಬಗ್ಗೆ ಧರ್ಮಸ್ಥಳದಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ವಿಕ್ರಮ್ ಗೌಡ ಎನ್ಕೌಂಟರ್ ನಂತರ ಇನ್ನೂ ಹೆಚ್ಚಿನ ಕಾರ್ಯಾಚರಣೆ ಆಗ್ತಾ ಇದೆ. ನಕ್ಸಲರಿಗೆ ಶರಣಾಗತಿ ಆಗಲು ಮನವಿ ಮಾಡಿದ್ದೇವೆ. ಶರಣಾಗತಿ ಆದರೆ ಅವರಿಗೆ ಪ್ಯಾಕೇಜ್ ಮಾಡಿದ್ದೇವೆ ಅಂತ ಹೇಳಿದ್ರು. ಅದನ್ನು ಮುಂದುವರಿಸಿದ್ದೇವೆ. ಯಾವಾಗ ಈಗ ಸಿಕ್ಕಿರ್ತಕ್ಕಂಥದ್ದು ವಿಕ್ರಮ್ ಗೌಡ ಏನು ANFನವರು ಅವರು ಫೈರ್ ಮಾಡಿದರು, ಅವರಿಗೆ ಅವರು ಸತ್ರು. ಅದಾದ ನಂತರ ಈಗ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದಾರೆ. ಕೆಲವರಿಗೆ ನಾವು ಆಹ್ವಾನ ಮಾಡಿದ್ದೇವೆ, ನೀವು ಸರೆಂಡರ್ ಆಗಿ, ಈ ಜೀವನ ಸಾಕು ನಿಮಗೆ ಅಂತ ಹೇಳಿ ನಾವು ವಿನಂತಿ ಮಾಡಿಕೊಂಡಿದ್ದೇವೆ. ಸರೆಂಡರ್ ಆಗಿ ಅಂತೇಳಿ ಕೇಳ್ಕೊಂಡಿದ್ದೇವೆ. ಅವರು ಅದಕ್ಕೆ ಸ್ಪಂದಿಸಿ ಸರೆಂಡರ್ ಆದರೆ ಅದಕ್ಕೆ ಒಂದು ಸರ್ಕಾರದಲ್ಲಿ ಒಂದು ಪ್ಯಾಕೇಜ್ ಮಾಡಿದ್ದೇವೆ. ಅವರ ಮುಂದಿನ ಜೀವನ ಹೇಗಿರಬೇಕು, ಸಾಗಿಸಬೇಕು ಅನ್ನೋದ್ರ ಬಗ್ಗೆ ನಾವು ಒಂದು ಪ್ಯಾಕೇಜ್ ಮಾಡಿ ಹಿಂದೆ ಎಲ್ಲ ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಅವ್ರಿಗೆ ಸಹಾಯ ಮಾಡ್ತೀವಿ. ಎಲ್ಲ ರೀತಿಯಲ್ಲಿ ಅವರ ಸಾಮಾನ್ಯ ಜೀವನ ನಡೆಸ್ಕೊಳ್ಳೋದಕ್ಕೆ ನಾವು ಸಹಾಯ ಮಾಡ್ತೀವಿ. ಅದನ್ನು ಮುಂದುವರಿಸಿದ್ದೇವೆ. ಹೆಸ್ಕಾ ನೂತನ ಅಧ್ಯಕ್ಷನಾಗಿ ಅಜ್ಜಂಫಿರ್ ಖಾದ್ರಿ ಅಧಿಕಾರ ಸ್ವೀಕರಿಸಿದ್ದಾರೆ. ಹುಬ್ಬಳ್ಳಿಯ ಹೆಸ್ಕಾ ಕೇಂದ್ರ ಕಚೇರಿಯಲ್ಲಿ ಪದಗ್ರಹಣ ಕಾರ್ಯಕ್ರಮ ನಡೆಯಿತು. ಅಧಿಕಾರ ಸ್ವೀಕಾರದ ನಂತರ ಮಾತನಾಡಿದ ಅಜ್ಜಂಫಿರ್ ಖಾದ್ರಿ, ಪಕ್ಷ ಹೆಸ್ಕಾಂ ಅಧ್ಯಕ್ಷನಾಗಿ ಜವಾಬ್ದಾರಿ ನೀಡಿದೆ. 7 ಜಿಲ್ಲೆಗಳ ವ್ಯಾಪ್ತಿಯ ಜವಾಬ್ದಾರಿ ನೀಡಿದೆ. ಹೆಸ್ಕಾಂ ವ್ಯಾಪ್ತಿಯ ಜಿಲ್ಲೆಗಳಲ್ಲಿ ಸಂಚರಿಸಿ ಸಮಸ್ಯೆ ಪರಿಹರಿಸುವ ಪ್ರಯತ್ನವನ್ನ ಮಾಡ್ತೇನೆ ಅಂತ ಹೇಳಿದರು. ಕೇಂದ್ರದಿಂದ ರಾಜ್ಯ ಸರ್ಕಾರ ಅನುದಾನ ಕೇಳ್ತಿರುವ ಬಗ್ಗೆ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ವಾಗ್ದಾಳಿ ನಡೆಸಿದ್ದಾರೆ. ಕೇಂದ್ರಕ್ಕೆ ಸಿಎಂ ಅವರು ಅನುದಾನ ಕೇಳುತ್ತಾರೆ, ಕೇಂದ್ರ ಸರ್ಕಾರವೇನೋ ಸಿದ್ದರಾಮಯ್ಯ ಮಾವನ ಮನೇನ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ರಾಜ್ಯ ಸರ್ಕಾರದಲ್ಲಿ ಅಕ್ಕಿ ಕೊಡಲು ಹಣ ಹೊಂದಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹೀಗಾಗಿ ಬಿಪಿಎಲ್ ಕಾರ್ಡ್ ರದ್ದು ಮಾಡ್ತಾ ಇದೆ. ಸಿದ್ದರಾಮಯ್ಯ ಎಡಬಿಡಂಗಿ ನೀತಿ ಅನುಸರಿಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ.
ಕೇಂದ್ರ ಏನು ಸಿದ್ದರಾಮಯ್ಯನವರ ಮಾವನ ಮನೇನ ಎಡಬಿಡಂಗಿಯಾಗಿ ಏನೇನೋ ಕೇಳಿದ್ರೆ ಕೇಂದ್ರ ಕೊಟ್ಟು ಬಿಡೋದಕ್ಕೆ 15th ಫೈನಾನ್ಸ್ ಕಮಿಷನ್ ನಲ್ಲಿ 15ನೇ ಹಣಕಾಸು ಆಯೋಗದಲ್ಲಿ ಏನು ನಿರ್ದೇಶನ ಆಗಿರುತ್ತೆ ಅದರ ಪ್ರಕಾರ ಬರ್ತಾನೆ ಇದೆ. ಇವರು ಅದರ ಪ್ರಕಾರ ₹1 ಕಡಿಮೆ ಆಗಿಲ್ಲ. ಇವರು ಏನು ಎಡಬಿಡಂಗಿ ನೀತಿಗಳನ್ನ ತಂದ್ರು, ಅದಕ್ಕೆ ನಾನು ದುಡ್ಡು ಕ್ರೋಢೀಕರಿಸ್ತೀನಿ ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳ್ಕೊಂಡಿದ್ರು. ಆ ಕ್ರೋಢೀಕರಣ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕಾಗಿ ಬಡವರಿಗೆ ಅಕ್ಕಿ ಕೊಡ್ಲಿಕ್ಕೆ ಇವರಿಗೆ ಹಣ ಹೊಂದಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಪ್ರಹ್ಲಾದ್ ಜೋಶಿ ಅವರು, ಕೇಂದ್ರ ಸರ್ಕಾರದ ಸಚಿವರು, ಕೇಂದ್ರ ಅಕ್ಕಿ ಕೊಡ್ಲಿಕ್ಕೆ ಸಿದ್ಧವಾಗಿದೆ, ಯಾರು ಬೇಕಾದರೂ ಖರೀದಿ ಮಾಡಬಹುದು ಅಂತ ಹೇಳಿದ್ರು. ರಾಜ್ಯ ಸರ್ಕಾರ ಖರೀದಿ ಮಾಡುವಷ್ಟು ಡಿಪಾಸಿಟ್ ಇಡ್ಲಿಕ್ಕೆ ಹಣ ಇಲ್ಲ. BPL ಕಾರ್ಡ್ಗಳನ್ನ ಹಣ ಹೊಂದಿಸ್ಲಿಕ್ಕೆ ಸಾಧ್ಯ ಆಗದೇ ಇರೋದಕ್ಕಾಗಿ ರದ್ದು ಮಾಡ್ತಾ ಇದ್ದಾರೆ. ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ಧರ್ಮಸ್ಥಳದಲ್ಲಿ ಮಾತನಾಡಿದ ಅವರು, ಸಚಿವ ಸಂಪುಟ ಪುನರ್ರಚನೆ ಮುಖ್ಯಮಂತ್ರಿ ಹಾಗೂ ಪಕ್ಷದ ಅಧ್ಯಕ್ಷರಿಗೆ ಬಿಟ್ಟದ್ದು. ಅವಶ್ಯಕತೆ ಇದ್ದರೆ ಹೈಕಮಾಂಡ್ ಜೊತೆ ಮಾತನಾಡಿ ಮಾಡ್ತಾರೆ. ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಅನ್ನಿಸಿದ್ರೆ ಮಾಡ್ತಾರೆ ಅಂತ ಹೇಳಿದರು. ಮುಖ್ಯಮಂತ್ರಿಗಳಿಗೆ ಬಿಟ್ಟಿರ್ತಕ್ಕಂಥದ್ದು. ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರು ಹೈಕಮಾಂಡಿನ ಜೊತೆಯಲ್ಲಿ ಮಾತನಾಡಿ ಅವರು ಅವಶ್ಯಕತೆ ಇದ್ದರೆ ಅವರಿಗೆ ಅನಿಸಿದರೆ, ಒಂದು ವೇಳೆ ಸಚಿವ ಸಂಪುಟದ ಪುನರ್ರಚನೆ ಆಗಬೇಕು ಅಂತೇಳಿ ಅವರಿಗೇನಾದರೂ ಅನಿಸಿದರೆ ಮಾಡ್ತಾರೆ. ಇಲ್ಲ, ಅದು ಮುಖ್ಯಮಂತ್ರಿಗಳಿಗೆ ಬಿಟ್ಟಿರ್ತಕ್ಕಂಥದ್ದು. ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರು ಹೈಕಮಾಂಡಿನ ಜೊತೆಯಲ್ಲಿ ಮಾತನಾಡಿ ಅವರು ಅವಶ್ಯಕತೆ ಇದ್ದರೆ ಅವರಿಗೆ ಅನಿಸಿದರೆ, ಒಂದು ವೇಳೆ ಸಚಿವ ಸಂಪುಟದ ಪುನರ್ರಚನೆ ಆಗಬೇಕು ಅಂತೇಳಿ ಅವರಿಗೇನಾದರೂ ಅನಿಸಿದರೆ ಮಾಡ್ತಾರೆ. ಇಲ್ಲ, ಅದು ಸಿಎಂ ಕುರ್ಚಿ ಖಾಲಿ ಇಲ್ಲ, ಬದಲಾವಣೆ ಮಾಡೋಕೆ ನಮ್ಮದು ಹೈಕಮಾಂಡ್ ಪಕ್ಷ, ನಮ್ಮಲ್ಲಿ ಸಿಎಂ ಬದಲಾವಣೆ ವಿಚಾರವೇ ಇಲ್ಲ ಅಂತ ಸಚಿವ ಜಮೀರ್ ಅಹ್ಮದ್ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷದಲ್ಲಿ ಇಂತಹ ಬೆಳವಣಿಗೆ ಇಲ್ಲ, ಅಷ್ಟಕ್ಕೂ ನಮ್ಮದು ಹೈಕಮಾಂಡ್ ಪಕ್ಷ, ಏನೇ ನಿರ್ಧಾರ ತೆಗೆದುಕೊಳ್ಬೇಕಿದ್ರೂ ಅದು ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅಂತ ಹೇಳಿದ್ದಾರೆ. ನಮಗೆ ಮಾಹಿತಿ ಇಲ್ಲ. ಅದು ಮಾಡಬೇಕಾದ್ರೆ ಮಾನ್ಯ ಉಪಮುಖ್ಯಮಂತ್ರಿಗಳು ಮಾಡಬೇಕಾದ್ರೆ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಆ ಮಾತಿಗೆ ಚರ್ಚೆ ಆದಾಗ ನನಗೆಲ್ಲೂ ಕಾಣಿಸ್ತಾ ಇಲ್ಲ. ಆ ಥರ ಯಾವುದೂ ಚರ್ಚೆ ಆಗಲಿಲ್ಲ. ವರದಿ ಕೇಳ್ತಾರೆ ಹೈಕಮಾಂಡ್ ಅವರು. ಪ್ರತಿ ಎಲ್ಲ ಮಂತ್ರಿಗಳಿಗೆ ಏನಕ್ಕೆ 1.5 ವರ್ಷ ಮುಗಿಯಕ್ಕೆ ಬಂತು, ಎಲ್ಲ ವರದಿ ಕೇಳ್ತಾರೆ. ಯಾರು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಯಾರು ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಅಂತ. ಆ ಸಹಜ ಅದು. ಮುಂದೆಯಿಂದನೂ ಹೈಕಮಾಂಡ್ ಆ ವರದಿ ತೊಗೊಂಡಾಗ 1.5 ವರ್ಷಕ್ಕೆ 2 ವರ್ಷಕ್ಕೆ ಒಂದ್ಸತಿ ಎಲ್ಲ ಮಂತ್ರಿಗಳದ್ದು ಪರ್ಫಾರ್ಮೆನ್ಸ್ ವರದಿ ಮುಂಚೆಯಿಂದ ತೊಗೊಂಡು ಬಂದ ಪದ್ಧತಿ ಅದು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಬಗ್ಗೆ